ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮ ತತ್ತುಲ್ಯಂ ರಾಮನಾಮವರಾನನೆ. ಶ್ರೋತೃಗಳಿಗೆ ಶ್ರೀಮದ್ ವಾಲ್ಮೀಕಿ ರಾಮಾಯಣದ ಸುಂದರ ಕಾಂಡದಲ್ಲಿ ಹನುಮಂತನು ಶ್ರೀರಾಮನಿಗೆ ಸೀತೆಯ ಸಮಾಚಾರವನ್ನು ತಿಳಿಸಿದುದು ಎಂಬ 65ನೇ ಸರ್ಗಕ್ಕೆ ಸ್ವಾಗತ. ತತಃ ಪ್ರಸ್ರವಣಂ ಶೈಲಂ ತೇ ಗತ್ವಾ ಚಿತ್ರಕಾನನಂ ಪ್ರಣಮ್ಯ ಶಿರಸಾ ರಾಮಂ ಲಕ್ಷ್ಮಣಂಚ ಮಹಾಬಲಂ ಯುವರಾಜಂ ಪುರಸ್ಕೃತ್ಯ ಸುಗ್ರೀವಂ ಅಭಿವಾದ್ಯ ಚ ಪ್ರವೃತ್ತಿ ಮತ ಸೀತಾಯ ಪ್ರವಕ್ತಮುಪಚಕ್ರಮುಹು. ಬಳಿಕ ಕಪಿನಾಯಕರು ಚಿತ್ರತರವಾದ ಕಾಡುಗಳಿಂದ ಕೂಡಿದ್ದ ಪ್ರಸ್ರವಣ ಪರ್ವತಕ್ಕೆ ಯುವರಾಜನಾದ ಅಂಗದನನ್ನು ಮುಂದೆ ಮಾಡಿಕೊಂಡು ಹೋಗಿ ಶ್ರೀರಾಮನಿಗೂ ಮಹಾಬಲನಾದ ಲಕ್ಷ್ಮಣನಿಗೂ ತಲೆಬಾಗಿ ನಮಸ್ಕರಿಸಿ ರಾಜನಾದ ಸುಗ್ರೀವನಿಗೂ ಅಭಿವಾದನ ಮಾಡಿ ಸೀತೆಯ ವಾರ್ತೆಯನ್ನು ಹೇಳಲು ಉಪಕ್ರಮಿಸಿದರು. ರಾವಣನ ಅಂತಃಪುರಕ್ಕೆ ಸೇರಿದ ಅಶೋಕವನದಲ್ಲಿ ಸೀತೆಯನ್ನು ಬಂಧಿಸಿಟ್ಟಿರುವುದು, ಅಲ್ಲಿ ಅವಳನ್ನು ರಾಕ್ಷಸಿಯರು ಸುತ್ತುವರಿದು ಭಯಪಡಿಸುತ್ತಿರುವುದು, ಸೀತೆಗೆ ಶ್ರೀರಾಮನ ಮೇಲಿರುವ ಅನುರಾಗ, ತನ್ನ ವಶಳಾಗಲು ಸೀತೆಗೆ ರಾವಣನು ಕೊಟ್ಟಿರುವ ಕಾಲದ ಗಡುವು, ಈ ಎಲ್ಲವನ್ನು ಕಪಿನಾಯಕರು ಶ್ರೀರಾಮನ ಸನ್ನಿಧಿಯಲ್ಲಿ ಅರಿಕೆ ಮಾಡಿಕೊಂಡರು. ವೈದೇಹಿಯು ಕುಶಲನಾಗಿರುವಳು ಎಂಬುದನ್ನು ಕೇಳಿ ಶ್ರೀರಾಮನು ಪ್ರಶ್ನಿಸಿದನು. ಕ್ವ ಸೀತಾ ವರ್ತತೆ ದೇವಿ ಕಥಂಚ ಮಯಿ ವರ್ತತೆ ಏತನ್ಮೇ ಸರ್ವಮಾಖ್ಯಾತ ವೈದೇಹೀಂ ಪ್ರತಿವಾನರಾಹ. ವಾನರ ಶ್ರೇಷ್ಠರೇ, ಸೀತಾದೇವಿಯು ಎಲ್ಲಿದ್ದಾಳೆ? ನನ್ನ ವಿಷಯದಲ್ಲಿ ಹೇಗಿದ್ದಾಳೆ? ಯಾವ ಭಾವನೆಯನ್ನು ಹೊಂದಿದ್ದಾಳೆ? ವೈದೇಹಿಯ ಸಂಬಂಧವಾಗಿ ಈ ಎಲ್ಲ ವಿಷಯಗಳನ್ನು ವಿಶದವಾಗಿ ಹೇಳಿರಿ. ಶ್ರೀರಾಮನ ಸನ್ನಿಧಿಯಲ್ಲಿದ್ದ ಕಪಿನಾಯಕರು ಸೀತಾದೇವಿಯ ವೃತ್ತಾಂತವನ್ನು ಚೆನ್ನಾಗಿ ತಿಳಿದಿದ್ದ ಹನುಮಂತನನ್ನು ಶ್ರೀರಾಮನ ಪ್ರಶ್ನೆಗಳಿಗೆ ಉತ್ತರಿಸುವಂತೆ ಪ್ರಚೋದಿಸಿದರು. ವಾಕ್ಯಜ್ಞನಾದ ವಾಯುಪುತ್ರನಾದ ಹನುಮಂತನು ಕಪಿನಾಯಕರು ಹೇಳಿದುದನ್ನು ಕೇಳಿ ಸೀತಾದೇವಿಗೂ ಅವಳಿದ್ದ ದಕ್ಷಿಣ ದಿಕ್ಕಿಗೂ ತಲೆಬಾಗಿ ನಮಸ್ಕರಿಸಿ ಸೀತೆಯ ದರ್ಶನವು ತನಗೆ ಹೇಗಾಯಿತೆಂಬುದನ್ನು ಹೇಳತೊಡಗಿದನು. ಸೀತೆಯು ಗುರುತಿಗಾಗಿ ಕೊಟ್ಟಿದ್ದ ಪ್ರಕಾಶಮಾನವಾಗಿ ಬೆಳಗುತ್ತಿದ್ದ ಸುವರ್ಣಮಯವಾದ ಚೂಡಾಮಣಿಯನ್ನು ಶ್ರೀರಾಮನಿಗೆ ಸಮರ್ಪಿಸಿ ಕೈಮುಗಿದು ನಿಂತಿದ್ದ ಹನುಮಂತನು ಸೀತಾನ್ವೇಷಣೆಯ ಸಂಗತಿಯನ್ನು ಮೊದಲಿನಿಂದಲೂ ಹೇಳತೊಡಗಿದನು. ಪ್ರಭುವೇ, ನಾನು 100 ಯೋಜನಗಳಷ್ಟು ವಿಸ್ತಾರವಾಗಿದ್ದ ದಕ್ಷಿಣ ಸಮುದ್ರವನ್ನು ದಾಟಿ ಸಮುದ್ರದ ಆಚೆಯ ತೀರಕ್ಕೆ ಹೋದೆನು. ಸೀತಾದೇವಿಯನ್ನು ನೋಡುವ ಆಕಾಂಕ್ಷೆಯಿಂದ ಅವಳನ್ನು ಎಲ್ಲ ಕಡೆಗಳಲ್ಲೂ ಹುಡುಕುತ್ತಲೇ ಹೋಗುತ್ತಿದ್ದೆನು. ದಕ್ಷಿಣ ಸಮುದ್ರದ ದಕ್ಷಿಣ ತೀರದಲ್ಲಿ ದುರಾತ್ಮನಾದ ರಾವಣನ ಆಡಳಿತಕ್ಕೆ ಒಳಪಟ್ಟಿರುವ ಲಂಕಾ ಎಂಬ ಹೆಸರಿನ ಪಟ್ಟಣವಿದೆ. ಅಲ್ಲಿ ರಾವಣನ ಅಂತಃಪುರಕ್ಕೆ ಸೇರಿದ ಅಶೋಕವನದಲ್ಲಿದ್ದ ಸಾಧ್ವಿಯಾದ ಸೀತಾದೇವಿಯನ್ನು ನಾನು ಕಂಡೆನು. ಸೀತಾದೇವಿಯು ತನ್ನ ಮನೋರಥಗಳೆಲ್ಲವನ್ನೂ ನಿನ್ನಲ್ಲಿಯೇ ಮುಡುಪಾಗಿಟ್ಟು ಪ್ರಾಣಗಳನ್ನು ಧರಿಸಿರುವಳು. ನಾನು ನೋಡಿದ ಸಮಯದಲ್ಲಿ ಸೀತಾದೇವಿಯು ರಾಕ್ಷಸಿಯರ ಮಧ್ಯದಲ್ಲಿದ್ದಳು. ಪ್ರಮದಾವನದಲ್ಲಿ ಸುತ್ತುವರಿದು ಕುಳಿತಿದ್ದ ಘೋರ ರೂಪಿಣಿಯರಾದ ಆ ರಾಕ್ಷಸಿಯರು ಸೀತಾದೇವಿಯನ್ನು ರಕ್ಷಿಸುತ್ತಾ ಬಾರಿ ಬಾರಿಗೂ ಭಯಪಡಿಸುತ್ತಿದ್ದರು. ಸುಖವಾಗಿರಲು ಯೋಗ್ಯಳಾದ ಅವಳು ನಿನ್ನ ವಿಯೋಗದಿಂದಾಗಿ ಅತ್ಯಂತ ದುಃಖಿತೆಯಾಗಿರುವಳು. ರಾವಣನ ಅಂತಃಪುರದಲ್ಲಿ ಬಂಧಿಯಾಗಿರುವ ಅವಳನ್ನು ರಾಕ್ಷಸಿಯರು ಪಹರೆ ಕಾಯುತ್ತಿದ್ದಾರೆ. ಇಲ್ಲಿ ಹನುಮಂತನು ನೀಡಿರುವ ವಿವರಗಳನ್ನು ಗಮನಿಸಿ. ಹಿಂದೆ ಇದೇ ವಾನರರ ನಡುವೆ, ಕಪಿವೀರರ ನಡುವಿನಲ್ಲಿ ತಾನು ಹೇಗೆಲ್ಲ ಲಂಕೆಗೆ ಹೋದೆ ಎಂಬುದನ್ನು ಹೇಳುವಾಗ, ಸಮುದ್ರೋಲ್ಲಂಘನ ಮಾಡಿದಾಗ ಮೈನಾಕ ಪರ್ವತವನ್ನು ಸಂದರ್ಶಿಸುವುದರಿಂದ ಆರಂಭಿಸಿ ಮುಂದೆ ಸುರಸೆಯನ್ನು, ಸಿಂಹಿಕೆಯನ್ನು ನೋಡಿದ್ದು, ಆ ನಂತರದಲ್ಲಿ ಲಂಕಿಣಿಯನ್ನು ಜಯಿಸಿದ್ದು, ಇದೆಲ್ಲವನ್ನು ವಿಸ್ತಾರವಾಗಿ ಹೇಳಿಕೊಂಡು ಹೋಗುತ್ತಿದ್ದ. ಏಕೆಂದರೆ ಸಾಮಾನ್ಯವಾಗಿ ಜೊತೆಗಾರರಿಗೆ ಹೇಗೆಲ್ಲ ಸಾಧಿಸಿದ ಎಂಬುದನ್ನು ತಿಳಿದುಕೊಳ್ಳುವ ಕುತೂಹಲವಿರುತ್ತದೆ. ಆದರೆ ಶ್ರೀರಾಮನಾಗಲಿ ಸುಗ್ರೀವನಾಗಲಿ ಇಲ್ಲಿ ಅವರ ಸ್ವಾಮಿಯಾಗಿರುವವನು. ಅವರಿಗೆ ಸೀತಾದೇವಿಯ ವಿಷಯದ ಕುರಿತಾಗಿ ಕುತೂಹಲವಿರುತ್ತದೆ. ಆದ್ದರಿಂದ ಮೊದಲು ಯಾವ ವಿಷಯ ಪ್ರಾಮುಖ್ಯವೋ ಅದನ್ನು ಸಂಪೂರ್ಣವಾಗಿ ತಿಳಿಸಿ ಅವರು ಆ ವಿಷಯದಲ್ಲಿ ತೃಪ್ತರಾದ ಮೇಲೆ ಬೇಕಿದ್ದರೆ ಮುಂದೆ ಹೇಗೆಲ್ಲ ನಡೆಯಿತು ಎಂಬುದನ್ನು ಹೇಳಬಹುದು. ಆದರೆ ಮುಖ್ಯ ವಿಷಯವನ್ನೇ ಬಿಟ್ಟು ಉಳಿದ ವಿಚಾರಗಳನ್ನು ಹೇಳುತ್ತಿದ್ದರೆ ಅವರು ಅತೃಪ್ತರಾಗುವ ಸಾಧ್ಯತೆ ಇರುತ್ತದೆ. ಆದ್ದರಿಂದಲೇ ನಾವು ಯಾವುದೇ ಕೆಲಸವನ್ನಾಗಲಿ ಮಾಡಿಕೊಂಡು ಬಂದಾಗ ಎಚ್ಚರಿಕೆಯಿಂದ ಅದನ್ನು ವಿಸ್ತಾರವಾಗಿ ವಿವರಿಸ ಹೋಗದೆ ಯಾವುದು ಮುಖ್ಯವಾದುದು ಅದನ್ನು ಮೊದಲು ಹೇಳಿ ಅನಂತರ ಅಮುಖ್ಯವಾದ ವಿಚಾರಗಳನ್ನು ಹೇಳಬಹುದು. ಸೀತಾದೇವಿಯು ಜಡೆಯನ್ನು ಹೆಣೆದುಕೊಳ್ಳದೆ ತಲೆಗೂದಲನ್ನು ನೀಳವಾಗಿ ಬಿಟ್ಟುಕೊಂಡಿರುವಳು.
ದೀನೆಯಾಗಿರುವಳು, ನಿನ್ನನ್ನೇ ಯಾವಾಗಲೂ ಚಿಂತಿಸುತ್ತಿರುವಳು, ನೆಲದ ಮೇಲೆ ಮಲಗುವಳು, ಹಿಮಗಾಲದ ಕಮಲದಂತೆ ಕಾಂತಿಹೀನವಾದ ಅಂಗಗಳಿಂದ ಕೂಡಿರುವಳು. ರಾವಣನ ದೆಸೆಯಿಂದಾಗಿ ನಿನ್ನ ಸೇವೆಯನ್ನು ಮಾಡಲಾಗದೆ ಅವಳು ಸತ್ತು ಹೋಗಬೇಕೆಂದೇ ನಿಶ್ಚಯಿಸಿಬಿಟ್ಟಿದ್ದಳು. ನಿನ್ನಲ್ಲಿಯೇ ನೆಟ್ಟ ಮನಸ್ಸುಳ್ಳ ಅವಳನ್ನು ನಾನು ಅತಿ ಪ್ರಯಾಸದಿಂದ ಹುಡುಕಿದೆನು. ಅವಳಿಗೆ ನನ್ನ ವಿಷಯದಲ್ಲಿ ವಿಶ್ವಾಸವು ಹುಟ್ಟಲು ಇಕ್ಷ್ವಾಕು ವಂಶದ ಖ್ಯಾತಿಯನ್ನು ಅವಳಿಗೆ ಕೇಳಿಸುವಂತೆ ಮೆಲ್ಲಗೆ ಹೇಳಿದೆನು. ಅದರಿಂದ ಅವಳಿಗೆ ವಿಶ್ವಾಸವು ಮೂಡಿತು. ಅನಂತರ ನಾನು ಅವಳೊಡನೆ ಮಾತನಾಡಿದೆನು. ಸುಗ್ರೀವ ಸಖ್ಯವೇ ಮೊದಲಾದ ಎಲ್ಲ ವಿಷಯಗಳನ್ನು ಅವಳಿಗೆ ತಿಳಿಸಿದೆನು. ನಿನಗೂ ಮತ್ತು ಸುಗ್ರೀವನಿಗೂ ಸಖ್ಯವಾದುದನ್ನು ಕೇಳಿ ಸೀತೆಯು ಹರ್ಷಗೊಂಡಳು. ಪರಪುರುಷನನ್ನು ಮನಸ್ಸಿನಿಂದಲಾದರೂ ಚಿಂತಿಸದಿರುವ ಸದಾಚಾರ ಮತ್ತು ನಿನ್ನಲ್ಲಿ ಅನನ್ಯ ಭಕ್ತಿ, ಈ ಶ್ರೇಷ್ಠ ಗುಣಗಳು ಸೀತಾದೇವಿಯಲ್ಲಿ ಸುಪ್ರತಿಷ್ಠಿತವಾಗಿವೆ. ನಿನ್ನಲ್ಲಿ ಅತ್ಯಂತ ಭಕ್ತಿಭಾವದಿಂದಿರುವ ಮತ್ತು ನಿನ್ನ ಪ್ರಾಪ್ತಿಗಾಗಿ ಉಗ್ರವಾದ ತಪಸ್ಸನ್ನು ಆಚರಿಸುತ್ತಿರುವ ಸೀತಾದೇವಿಯನ್ನು ನಾನು ನೋಡಿದೆನು. ಅವಳು ಚಿತ್ರಕೂಟ ಪರ್ವತದಲ್ಲಿ ನಿನ್ನೊಡನಿರುವಾಗ ಕಾಕಾಸುರನ ಸಂಬಂಧವಾಗಿ ನಡೆದ ವೃತ್ತಾಂತವನ್ನು ನೆನಪಿಗಾಗಿ ನನ್ನೊಡನೆ ಹೇಳಿರುವಳು. ನೀನಿಲ್ಲಿ ನೋಡಿರುವುದೆಲ್ಲವನ್ನು ಯಥಾವತ್ತಾಗಿ ನರವ್ಯಾಘ್ರನಾದ ಆರ್ಯಪುತ್ರನಿಗೆ ಹೇಳಬೇಕು ಎಂದು ಅವಳು ಹೇಳಿದಳು. ಗಮನಿಸಿ, ಇದರಲ್ಲಿ ಪ್ರತಿಯೊಂದು ವಾಕ್ಯವೂ ಕೂಡ ಮುಂದೆ ನಡೆಯಬೇಕಾಗಿರುವ ಕಾರ್ಯಕ್ಕೆ ಪ್ರಚೋದನೆಯಾಗಿದೆ. ಯಾವ ಕಾರಣದಿಂದಲೂ ರಾಮನಾಗಲಿ ಸುಗ್ರೀವನಾಗಲಿ ವಿಳಂಬ ಮಾಡದೆ ಕೂಡಲೇ ಲಂಕೆಗೆ ಹೋಗಿ ರಾವಣನ ಮೇಲೆ ಯುದ್ಧ ಸಾರಿ ಸೀತೆಯನ್ನು ಬಿಡಿಸಿಕೊಂಡು ಬರಬೇಕೆಂಬುದೇ ಹನುಮಂತನ ಇಚ್ಛೆಯಾಗಿದೆ. ಸುಗ್ರೀವನು ಕೇಳಿಸಿಕೊಳ್ಳುವಂತೆಯೇ ನೀನು ಈ ಎಲ್ಲ ಮಾತುಗಳನ್ನು ಹೇಳಬೇಕು ಎಂದು ಸೀತೆ ಹೇಳಿರುವಳು ಮತ್ತು ಬಹಳ ಪ್ರಯತ್ನದಿಂದ ರಕ್ಷಿಸಿಕೊಂಡಿರುವ ಈ ಚೂಡಾಮಣಿಯನ್ನು ಶ್ರೀರಾಮನಿಗೆ ಕೊಡಬೇಕು ಎಂದು ಹೇಳಿದಳು. ಮುಂದಿನ ಮಾತುಗಳನ್ನು ಅವಳ ಮಾತಿನಲ್ಲೇ ಹೇಳುವೆನು. ಪ್ರಭು, ಏಷಾ ಚೂಡಾಮಣಿ ಶ್ರೀಮಾನ್ ಮಯಾತೆ ಯತ್ನರಕ್ಷಿತಃ ಮನಃಶೀಲಯಾಸ್ತಿಲಕೋ ಗಂಢಪಾರ್ಶ್ವೇ ನಿವೇದಿತಃ ತಂ ಕಿಲ ಸ್ಮರ್ತುಮರ್ಹಸಿ. ಪ್ರಭುವೆ, ಥಳಥಳಿಸುತ್ತಿರುವ ಈ ಚೂಡಾಮಣಿಯನ್ನು ನಾನು ನಿನಗೆ ಕಳುಹಿಸಲೆಂದೇ ಬಹಳ ಪ್ರಯತ್ನದಿಂದ ರಕ್ಷಿಸಿಕೊಂಡಿರುವೆನು. ಸೀತೆಯ ಮಾತುಗಳು. ಇದನ್ನು ನೋಡಿದೊಡನೆಯೇ ನಿನಗೆ ನನ್ನ ಸ್ಮರಣೆಯುಂಟಾಗುತ್ತದೆ. ಮಣಿಶಿಲೆಯಿಂದ ನನ್ನ ಕಪೋಲ ಪ್ರದೇಶಗಳಲ್ಲಿ ತಿದ್ದಿದ ತಿಲಕವನ್ನು ಹಾಗೆಯೇ ನೀನು ಸ್ಮರಿಸಿಕೋ. ಏಷ ನಿರ್ಯಾತಿತ ಶ್ರೀಮಾನ್ ಮಯಾತೆ ವಾರಿಸಂಭವ ಏತಂ ದೃಷ್ಟ್ವಾ ಪ್ರಮೋದಿಷ್ಯೆ ವ್ಯಸನೆ ತ್ವಾಮಿವಾನಘ. ಸಮುದ್ರದಲ್ಲಿ ಹುಟ್ಟಿರುವ ಕಾಂತಿಯುಕ್ತವಾದ ಈ ಮಣಿಯನ್ನು ನನ್ನ ಗುರುತಿಗಾಗಿ ಕಳುಹಿಸಿದ್ದೇನೆ. ನೀನು ಕಳುಹಿಸಿರುವ ಉಂಗುರವನ್ನು ನೋಡಿ ಇಂತಹ ವ್ಯಸನದ ಸನ್ನಿವೇಶದಲ್ಲಿಯೂ ಸಂತೋಷ ಪಡುತ್ತಿದ್ದೇನೆ. ಈ ಉಂಗುರವನ್ನು ನೋಡಿದುದರಿಂದ ನಿನ್ನನ್ನು ನೋಡಿದಷ್ಟು ಸಂತೋಷವೇ ನನಗಾಗಿದೆ. ಜೀವಿತಂ ಧಾರಯಿಷ್ಯಾಮಿ ಮಾಸಂ ದಶರಥಾತ್ಮಜ ಊರ್ಧ್ವಂ ಮಾಸಾನ್ನ ಜೀವೇಯಂ ರಕ್ಷಸಾಂ ವಶಮಾಗತ. ದಶರಥ ಪುತ್ರನೇ, ನಾನಿನ್ನು 1 ತಿಂಗಳು ಮಾತ್ರವೇ ಜೀವಿಸಿರುವೆನು. ಮಾಸವು ಕಳೆಯಿತೆಂದರೆ ರಾಕ್ಷಸರ ವಶದಲ್ಲಿರುವ ನಾನು ಜೀವಿಸಿರಲಾರೆನು. ರಾಘವ, ಕೃಷಾಂಗಿಯಾದ ಧರ್ಮಚಾರಿಣಿಯಾದ ಹೆಣ್ಣು ಜಿಂಕೆಯ ಕಣ್ಣುಗಳಂತೆ ಅರಳಿದ ಕಣ್ಣುಗಳಿಂದ ಕೂಡಿದ್ದ ರಾವಣನ ಅಂತಃಪುರದಲ್ಲಿ ಬಂಧಿಯಾಗಿರುವ ಸೀತಾದೇವಿಯು ಈ ಮಾತನ್ನು ನಿನಗೆ ಹೇಳಿ ಕಳುಹಿಸಿರುವಳು. ರಾಮಚಂದ್ರ, ಎಲ್ಲ ವಿಷಯಗಳನ್ನು ಯಥಾವತ್ತಾಗಿ ನಿನಗೆ ಹೇಳಿರುವೆನು. ಸಮುದ್ರವನ್ನು ದಾಟಿ ಲಂಕೆಗೆ ಹೋಗುವ ಉಪಾಯವನ್ನು ನೀನು ಈಗಲೇ ಸರ್ವ ಪ್ರಕಾರದಿಂದಲೂ ಸಮಾಲೋಚಿಸು. ರಾಜಪುತ್ರರಾದ ರಾಮ ಲಕ್ಷ್ಮಣರಿಬ್ಬರು ತನ್ನ ಮಾತಿನಲ್ಲಿ ವಿಶ್ವಾಸ ಉಂಟಾಗಿದೆ ಎಂಬುದನ್ನು ಹನುಮಂತನು ತಿಳಿದುಕೊಂಡನು. ಅಭಿಜ್ಞಾನ ರೂಪವಾದ ಚೂಡಾಮಣಿಯನ್ನು ಶ್ರೀರಾಮನಿಗೆ ಸಮರ್ಪಿಸಿದನು. ಸೀತಾದೇವಿಯು ಹೇಳಿದ್ದುದನ್ನು ಮೊದಲಿನಿಂದ ಕಡೆಯವರೆಗೂ ಸಂಪೂರ್ಣವಾಗಿ ಶ್ರೀರಾಮನಿಗೆ ಅರುಹಿದನು. ಗಮನಿಸಿ, ಇಲ್ಲಿ ಕೇವಲ ಸೀತಾದೇವಿಯು ಎಲ್ಲಿರುವಳು ಎಂಬುದನ್ನು ಹೇಳುವುದಷ್ಟೇ ಮುಖ್ಯವಲ್ಲ, ಮುಂದಿನ ಕಾರ್ಯವು ಅಷ್ಟೇ ಮುಖ್ಯ. ಇದು ಶ್ರೀಮದ್ ವಾಲ್ಮೀಕಿ ರಾಮಾಯಣದ ಸುಂದರ ಕಾಂಡದಲ್ಲಿ 65ನೆಯ ಸರ್ಗವು. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.